ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ನೀವೆಲ್ಲರೂ ಕೂಡ ನನ್ನ ಪ್ರೀವಿಯಸ್ ಲಾಗ್ ನೋಡಿರ್ತೀರಾ ಅಂದ್ಕೊಳ್ತೀನಿ. ಮ್ಯಾರೇಜ್ ಸೆರೆಮನಿಯಿಂದ ನೆಕ್ಸ್ಟ್ ನಾ ಬಂದದ್ದು ರಿಂಗ್ ಸೆರೆಮನಿಗೆ. ಇದು ಮಾದನ್ಗಿರಿಯಿಂದ ಜಸ್ಟ್ 20 ಮಿನಿಟ್ಸ್ ವೇ ಇತ್ತು ಅಷ್ಟೇ. ಸೊ ನಾನೀಗಿರೋದು ಮಿರ್ಜಾನಲ್ಲಿ. ನಾನು ಸುಷ್ಮನ್ ಮನೆಗೆ ರೀಚ್ ಆಗ್ತಾ ಇದ್ದ ಹಾಗೆ ಔಟ್ಸೈಡಲ್ಲೆಲ್ಲ ಡೆಕೋರೇಷನ್ ನಡೀತಾ ಇತ್ತು. ಹಾಗೆ ಸುಷ್ಮನಿಗೆ ಮೇಕಪ್ ಆರ್ಟಿಸ್ಟ್ ಮೇಕಪ್ ಮಾಡ್ತಾ ಇದ್ರು. ಈ ಒಂದು ಮೇಕಪ್ ಆರ್ಟಿಸ್ಟ್ನ ಸುಷ್ಮಾ ಇನ್ಸ್ಟಾಗ್ರಾಮಲ್ಲಿ ಫೈಂಡ್ ಮಾಡಿದ್ಲು. ಇವರು ಹೊನ್ನಾವರದವರು. ಸುಷ್ಮಾ ಯಾವ ರೀತಿ ಹೇಳಿದ್ಲೋ ಅದೇ ರೀತಿ ನ್ಯಾಚುರಲ್ ಆಗಿ ಮೇಕಪ್ ಮಾಡಿದ್ರು. ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಈ ಒಂದು ಮೇಕಪ್ ಎಲ್ಲ ಮುಗಿಯುವವರೆಗೆ ಅರೌಂಡ್ 4 o'clock ಆಗಿತ್ತು. ಸೊ ಗಂಡಿನ ಕಡೆಯವ್ರು ಎಲ್ಲರೂ ಕೂಡ ಬಂದಿದ್ದರು. ಸುಷ್ಮನನ್ನು ಔಟ್ಸೈಡ್ ಕರ್ಕೊಂಡು ಹೋಗ್ಲಿಕ್ಕಿತ್ತು. ಕೆಲವೊಂದು ಶಾಸ್ತ್ರಗಳೆಲ್ಲ ಇತ್ತು. ಹಾಗಾಗಿ ಇದನ್ನೆಲ್ಲ ಮಾಡುವಾಗ ನಾವೆಲ್ಲ ರೂಮ್ಮೇಟ್ ಸೇರಿ ಕಾಲು ಎಳ್ಕೊಂಡಿದ್ವಿ. ಆ್ಯಕ್ಚುಲಿ ನಾನು ಯಾವುದೇ ಒಂದು ಫಂಕ್ಷನ್ ಅಟೆಂಡ್ ಆಗೋದು ತುಂಬಾ ರೇರ್ ಆಗಿತ್ತು. ಇವಾಗ ಎಲ್ಲದಕ್ಕೂ ಹೋಗ್ತೀನಿ. ಒಂದು ರೂಮ್ ಅಂತ ಮಾಡ್ಕೊಂಡ್ಮೇಲೆ ರೂಮ್ಮೇಟ್ಸ್ ಜೊತೆ ಎಲ್ಲ ಒಂದು ಫ್ಯಾಮಿಲಿ ಬಾಂಡಿಂಗೇ ಬಂತು. ಸೊ ಅವ್ರ ಮನೇಲಿ ಯಾವುದೇ ಒಂದು ಫಂಕ್ಷನ್ ಇರಲಿ ಅದು ನಮ್ಮ ಮನೆಯೇ ಅಂತ ಅನ್ನಿಸ್ತಾ ಇತ್ತು. ಸೊ ಆ ರೀತಿಲೇ ನಾವೆಲ್ಲ ಕಡೆ ಯಾವುದೇ ಕೆಲಸದಲ್ಲಾದರೂ ಓಡಾಡ್ಕೊಂಡಿರ್ತಿದ್ವಿ. ನಾನು ಪರ್ಸ್ನಲಿ ಈ ಥರ ಫಂಕ್ಷನ್ನ ಫಸ್ಟ್ ಟೈಮ್ ಹತ್ತಿರದಲ್ಲಿ ನೋಡ್ತಾ ಇರೋದು. ಅವಳನ್ನ ಔಟ್ಸೈಡ್ ಕರ್ಕೊಬಂದು ಹುಡುಗನಿಗೆ ಕಾಣಿಸ್ಬಿಟ್ಟು ಇದೆಲ್ಲ ಮೂವಿಲಿ ನಾನು ನೋಡಿದ್ದೆ. ಸೊ ನನಗಂತೂ ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ರೇಗಿಸ್ಕೊಂಡು ನಗಾಡ್ಕೊಂಡಿದ್ವಿ. ಹಾಗೆ ಹೂ ಮುಡಿಸೋ ಶಾಸ್ತ್ರ ಎಲ್ಲ ಇತ್ತು. ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ರಿಂಗ್ ಎಕ್ಸ್ಚೇಂಜಿಗೆ ಅಂತ ಅವಳನ್ನು ಔಟ್ಸೈಡ್ ಕರ್ಕೊಂಡು ಬಂದರು. ಹಾಗೆ ಎರಡೂ ಫ್ಯಾಮಿಲಿ ನಿಂತ್ಬಿಟ್ಟು ತಾಂಬೂಲ ಬದಲಾವಣೆ ಮಾಡಿಕೊಂಡ್ರು. ಈ ಒಂದು ಫಂಕ್ಷನಿಗಂತೂ ಮದುವೆ ಮನೇಲಿ ಯಾವ ಥರ ಜನ ಇರ್ತಾರೋ ಆ ಥರ ಜನ ಎಲ್ಲ ತುಂಬ್ಕೊಬಿಟ್ಟಿದ್ರು. ಜಸ್ಟ್ ಒಂದು ರಿಂಗ್ ಸೆರೆಮನಿಗೆ ಈ ಥರ ಜನ ನಾನು ಫಸ್ಟ್ ಟೈಮ್ ನೋಡಿದ್ದು. ಫೈನಲಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಿದ್ದು ಒಂದು ಮೂಮೆಂಟು. ಲಾಸ್ಟ್ಲಿ ಹಾರೆಲ್ಲ ಬದಲಾಯಿಸ್ಕೊಂಡು ಕೇಕೆಲ್ಲ ಕಟ್ ಮಾಡಿಸಿದ್ರು. ಸಪ್ರೇಟಾಗಿ ಕಪಲ್ಸ್ ಫೋಟೋಶೂಟ್ ಕೂಡ ನಡೀತಾ ಇತ್ತು. ಬಂದವರಿಗೆಲ್ಲ ಸಿಹಿ ಹಂಚಿಬಿಟ್ಟು ಸ್ನ್ಯಾಕ್ಸ್ ಆ್ಯಂಡ್ ಜ್ಯೂಸ್ ಕೊಟ್ಟಿದ್ರು. ಸೊ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಕೂಡ 6 ಅನ್ನುವಾಗ ಅವ್ರ ಮನೆಯಿಂದ ಉಡುಪಿಗೆ ರಿಟರ್ನ್ ಹೊರಟ್ವಿ. ಸೊ ಈ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.